ಹಾಯ್ ಫ್ರೆಂಡ್ಸ್, ನೋಡಿ ಎಲ್ಲರೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ, ನೋಡಿ ಕರ್ನಾಟಕ ಗೌರ್ಮೆಂಟ್ ಕೊನೆಗೂ ಕೂಡ ಯುವಕರಿಗೆ ಒಳ್ಳೆಯ ಉದ್ಯೋಗಗಳನ್ನು ಇಲ್ಲಿ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಹಾಗಾದರೆ ಯಾವ ನೇಮಕಾತಿ, ಹಾಗಾದರೆ ಯಾವಾಗ ಒಂದು ಅರ್ಜಿಯನ್ನು ಪ್ರಾರಂಭವಾದಂತಹ ದಿನಾಂಕ, ಹಾಗೆ ಕೊನೆ ದಿನಾಂಕ ಯಾವುದು ಅನ್ನೋದು ಕೂಡ ಹೇಳಿಕೊಡ್ತಾನೆ. ಬನ್ನಿ ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಪ್ರಕಟಗೊಳಿಸ್ತಾ ಇದೆ. ಹಾಗಾದರೆ ಇಲ್ಲಿ ನೋಡಿ, ನಾನ್ ಎಚ್ ಕೆ ಹುದ್ದೆಗಳು ಎಷ್ಟಿದೆ ಅಂದರೆ 3,395 ಹುದ್ದೆಗಳನ್ನು ಇಲ್ಲಿ ನೇಮಕಾತಿಗೆ ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿದೆ. ಹಾಗೆ ಎಚ್ ಕೆ ಆದವರಿಗೆ 596, ಎಚ್ ಕೆ ವಿಭಾಗದವರಿಗೆ 596 ಹುದ್ದೆಗಳ ಮೀಸಲಾತಿ ಇದೆ. ಹಾಗಾದರೆ ವಿದ್ಯಾರ್ಹತೆ ಏನಾಗಿರಬೇಕು ಅಂದರೆ, ಯಾವ ಒಂದು ವಿದ್ಯಾರ್ಹತೆ ಮೇಲೆ ನೀವು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೀವು ಹುದ್ದೆಗಳಿಗೆ ನೇಮಕಾತಿ ಆಗಲಿಕ್ಕೆ ಚಾನ್ಸ್ ಇದೆ ಅಂದರೆ PUC ಅಂದರೆ 12ನೇ ತರಗತಿ ಆಗಿರಬೇಕಾಗುತ್ತೆ. 12ನೇ ಆಫ್ಟರ್ 12 ನೀವು ಮುಗಿಸ್ಬಿಟ್ಟಿದ್ರೆ ನೀವು ಆರಾಮಾಗಿ ಈ ಪೊಲೀಸ್ ಕಾನ್ಸ್ಟೇಬಲ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭವಾದಂತಹ ದಿನಾಂಕ ಯಾವುದು ಅಂದರೆ 8/6/2026 ನೀವು ಇಲ್ಲಿ ಪ್ರಾರಂಭವಾಗ್ತದೆ. ಅಂದರೆ 8/6/2026 ಅಂದರೆ ಇಂದಿನ, ಅಂದರೆ ಇವತ್ತಿಂದ ನೀವು ಏನು ಮಾಡ್ಬೋದು, ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನಾಳೆಯಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಜೊತೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಯಾವುದು ಅಂದರೆ ಇಲ್ಲಿ 3/7 ಮುಂದಿನ ತಿಂಗಳು ಜುಲೈ 3/7/2026 ಇಲ್ಲಿ ಕೊನೆ ದಿನಾಂಕವಾಗಿರುತ್ತದೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಹಾಗಾದರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದು ಕೂಡ ನಿಮಗೆ ವ್ಯಕ್ತಪಡಿಸ್ತೇನೆ. ಇದು ಮೇನ್ ಇಂಪಾರ್ಟೆಂಟ್, ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ನೋಡಿ, ಇಲ್ಲಿ ಮುಖ್ಯವಾಗಿ ಇಲ್ಲಿ ಟೋಟಲ್ ನಿಮಗೆ ಗೊತ್ತಾಯಿತು. ಹಾಗೆ ಏಪ್ರಿಲ್ 2026 ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು, ಬಟ್ ಜೂನ್ 8ರಿಂದ ನಿಮಗೆ ಪ್ರಾರಂಭವಾಗಿದೆ. ಹಾಗಾದರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ಒಂದು ಪೊಲೀಸ್ ಒಂದು ನೇಮಕಾತಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ನೀವು ಗಮನವಿಟ್ಟು ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ತೆಗೆದುಕೊಂಡು ಹೋದರೆ ನೀವು ಅರ್ಜಿ ಸಕ್ಸಸ್ಫುಲ್ ಆಗುತ್ತೆ. ನೋಡಿ, ಒಂದು SSLC 10th ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ತಿರ ಇರಬೇಕಾಗುತ್ತೆ, ಮತ್ತು PUC 12th ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ. ಜೊತೆಗೆ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ನೆಕ್ಸ್ಟು ಕಾಸ್ಟ್ ಸರ್ಟಿಫಿಕೇಟ್ ಇದು ಒಂದಿರಬೇಕು, ಮತ್ತು ಡೊಮಿಸಿಲಿಯಲ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ, ನಿಮ್ಮ ಸಿಗ್ನೇಚರ್ ಬೇಕಾಗುತ್ತೆ, ನೆಕ್ಸ್ಟ್ ಬರ್ತ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಜೊತೆಗೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟ್ ಸರ್ಟಿಫಿಕೇಟ್ ಯಾವುದು ಅಂದರೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಹಾಗಾಗಿ ಈ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿಬಿಟ್ರೆ ನಿಮ್ಮ ಒಂದು ಸಿವಿಲ್ ಕಾನ್ಸ್ಟೇಬಲ್ ಪೊಲೀಸ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗಾದರೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್, ಹಾಗಾದರೆ ನೀವೊಂದು ಪೊಲೀಸ್ ನೌಕರಿ ತೆಗೆದುಕೊಳ್ಬೇಕು ಅಂದರೆ ಹಾಗಾದರೆ ನಿಮ್ಮ ಒಂದು ಫಿಟ್ನೆಸ್ ಏನೆಲ್ಲ ಇರಬೇಕು ಅಂದರೆ ನೋಡಿ, ಮಿನಿಮಮ್ ಹೈಟ್ 170 ಇರಲೇಬೇಕು. ಇದು ನಮ್ಮ ಕರ್ನಾಟಕ ಗೌರ್ಮೆಂಟ್ ಇಲ್ಲಿ ಸಿವಿಲ್ ಕಾನ್ಸ್ಟೇಬಲ್ ನೀವು ಆಗಬೇಕು ಅಂದರೆ ಈ ಒಂದು 170 ಹೈಟ್ ನಿಮ್ಮಲ್ಲಿ ಇರಲೇಬೇಕಾಗುತ್ತೆ. ನೀವು 170 ಹೈಟ್ ಇರಬೇಕು. ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇರಬೇಕಂದ್ರೆ 86 ಸೆಂಟಿಮೀಟರ್ ಇರಬೇಕು, ವಿತ್ 5 ಸೆಂಟಿಮೀಟರ್ ಎಕ್ಸ್ಪೆನ್ಷನ್ ಅಂದರೆ 86 ನೀವು ಉಬ್ಬಿಸಿದಾಗ 5 ಸೆಂಟಿಮೀಟರ್ ನೀವು ಜಾಸ್ತಿ ಆಗಿರಬೇಕಾಗುತ್ತೆ. ನೆಕ್ಸ್ಟ್ ಫೀಮೇಲ್ಸ್ ಎಷ್ಟು, ಮಿನಿಮಮ್ ಹೈಟ್ 157 ಸೆಂಟಿಮೀಟರ್, ವೇಟ್ 45 kg ಇರಬೇಕಾಗುತ್ತೆ. ಇದು ಫೀಮೇಲ್ಸ್ ಗರ್ಲ್ಸ್ಗಳಿಗೆ. ಮಿನಿಮಮ್ ಹೈಟ್ 155 ಸೆಂಟಿಮೀಟರ್ ಇರಬೇಕಾಗುತ್ತೆ. ಚೆಸ್ಟ್ ಮೆಜರ್ಮೆಂಟ್ 75 ಸೆಂಟಿಮೀಟರ್ ವಿತ್ 5 ಸೆಂಟಿಮೀಟರ್ ಎಕ್ಸ್ಪೆನ್ಷನ್ ಇದೆಲ್ಲವೂ ಕೂಡ ಇರುತ್ತೆ. ಏಜ್ ಲಿಮಿಟ್ ನೋಡಿ, ಇಲ್ಲಿ SC ST ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 2 years ಜಾಸ್ತಿ ಮಾಡಿದ್ದಾರೆ, ನಿಮಗೆ ಮೊನ್ನೆ ಹೇಳಿದ್ದಾರೆ. ಮತ್ತು ಟ್ರಿಬಲ್ ಕ್ಯಾಂಡಿಡೇಟ್ಸ್ 5 years ಅವರಿಗೆ ಜಾಸ್ತಿ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಎಜುಕೇಷನಲ್ ಕ್ವಾಲಿಫಿಕೇಷನ್, ಹೈಯರ್ ಸೆಕೆಂಡ್ ಇಯರ್ ಕೋರ್ಸ್ HSC ಆ್ಯಂಡ್ ಕಂಡಕ್ಟೆಡ್ ಬೈ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ದ ಸ್ಕೂಲಿಂಗ್. 3 years ಡಿಪ್ಲೊಮಾ ಕೋರ್ಸ್ ಆದರೂ ಮುಗಿದವರು ಕೂಡ ಇದಕ್ಕೆ ಹಾಕ್ಬೋದು. ಜೊತೆ 2 years ITI ಕೋರ್ಸ್ ಮುಗಿದ್ರು ಹಾಕ್ಬೋದು. 2 years ಕ್ಯಾರಿಯರ್ ಎಜುಕೇಷನ್ ಡಿಪ್ಲೊಮಾ ಮುಗಿದ್ರು ಕೂಡ JOC, JODS, JLDC ಇದೆಲ್ಲವೂ ಕೂಡ ಮುಗಿದ್ರು ಕೂಡ ನೀವು ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತೀರ. ಇದು ಬಹಳ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟು
ಜನರಲ್ ಕ್ವಶನ್ಸ್ ಮಾರ್ಕ್ಸ್ ಡ್ಯೂರೇಷನ್. ಹಾಗಾದರೆ ಈ ಒಂದು ಸಿ ಟಿ ಎಕ್ಸಾಮ್ಗೆ ಎಷ್ಟು ಕ್ವಶನ್ಸ್ಗಳು ಇರ್ತದೆ ಅಂದರೆ ಟೋಟಲ್ ಕ್ವಶನ್ಸ್ 100 ಕ್ವಶನ್ಸ್ಗಳು ಇರ್ತದೆ. ನೆಕ್ಸ್ಟ್ ಮಾರ್ಕ್ಸ್ ಬಂದುಬಿಟ್ಟು 100 ಮಾರ್ಕ್ಸ್ ಇರುತ್ತೆ. ಡ್ಯೂರೇಷನ್ 1.5 ಅವರ್ಸ್ ಇರುತ್ತೆ. 1 ಗಂಟೆ 30 ನಿಮಿಷಗಳ ಕಾಲ ಅವಕಾಶಗಳನ್ನು ನಿಮಗೆ ಕೊಟ್ಟಿರ್ತಾರೆ. ಇದು ನಿಮ್ಮ ಸಿ ಟಿ ಪರೀಕ್ಷೆ. ಅಂದರೆ ನೀವು ಸಿ ಟಿ ಪರೀಕ್ಷೆ 100 ಪ್ರಶ್ನೆಗಳು 100 ಅಂಕಗಳಿರ್ತದೆ. 1.5 ಗಂಟೆ ಇರುತ್ತೆ ಅವಕಾಶ. ಓಕೆನಾ? ಎಲ್ಲ ರೀತಿಯ ಒಂದು ಕ್ವಶನ್ಸ್ಗಳು ಎಲ್ಲ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ಗಳನ್ನು ಅಲ್ಲಿ ಬಿಲ್ಡ್ ಮಾಡಿರ್ತಾರೆ. ನೀವೆಲ್ಲವೂ ಕೂಡ ನೀವು ಓದ್ಕೊಳ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ತಡ ಮಾಡದೆ ಈಗಲೇ ಅರ್ಜಿ ಸಲ್ಲಿಸಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.